ಮಾಡ್ರಿ. ಇದನ್ನ ಈ ಕೆಳಕಂಡ ಅನುಪಾತಗಳನ್ನು ಅವುಗಳ ಅತ್ಯಂತ ಸರಳ ರೂಪದಲ್ಲಿ ವ್ಯಕ್ತಪಡಿಸಿರಿ. ಆಗ ನಾ ತಿಳಿಸಿನಲ್ಲ ಹಂಗೆ ಮಾಡ್ರಿ. ಈಗ ಹೆಂಗೆ ಮಾಡ್ಬೇಕು ಅನ್ನೋದು ವಿಡಿಯೋ ಆನ್ ಮಾಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ದೊಡ್ಡ ಮ್ಯೂಟ್ ಮಾಡಿರ್ಬೇಕು, ಬಿಡಿಸೋದಾದಿಂದ ನೋಡ್ರಿ. ಇಲ್ಲಿ ವ್ಯಕ್ತಪಡಿಸೋದಂದ್ರೆ ಇದು ಅಂಶ ಛೇದ, ನೆನ್ಪಿಟ್ಕೋರಿ. ಇದು ಅಂಶ, ಇದು ಛೇದ, ನೆನ್ಪಿಟ್ಕೋರಿ. 15 ಒಂದಲೇ 15 ಮೂರಲೆ ಬರೋಬ್ಬರಿ 3:1. ಇದೇ ಮೊದಲು, ಆಮೇಲೆ ಇದು, ಆಮೇಲೆ ಇಲ್ಲಿ ನೋಡ್ರಿ ಬಿ 24 ಮ್ಯಾಲೆ ಇಟ್ರಿ, ತಳಗ 18 ಇಟ್ರಿ. ಇದು ಅಂಶ, ಮೊದಲಿನ ಪದ ಅಂಶ, ಇದು ಛೇದ. ಇಲ್ಲಿ 2 6 ಮೂರಲೆ 18, 6 4 24 ಬರೋಬ್ಬರಿ ಏನು ಬಂತೀಗ 4 3 ಬಂತು. ಇದನ್ನ ಅನುಪಾತದಾಗ ಹೆಂಗೆ ಇಡಬೇಕಪ್ಪ ಅಂದ್ರೆ 4:3. ಇದನ್ನ ನೆನ್ಪಿಟ್ಬೋದು. ಇದನ್ನು ಭಿನ್ನ ರಾಶಿಗೆ ಆಮೇಲೆ ಉತ್ತರ ಇರ್ತಾನೆ. ಏನು 3:1, ಉತ್ತರ 3:1. ಹೆಂಗೆ ಹಚ್ಚಬೇಕನ್ನೋದು ಕನಿಷ್ಠ ರೂಪಕ್ಕೆ ಸಹಿತ ಹೆಂಗೆ ಮಾಡ್ಬೇಕನ್ನೋದು ತೋರ್ಸನ್ನ. ಇಲ್ಲ ನೋಡಿ, 35 ಇಡ್ರಿ, ತಳಗ 56 ಇಡ್ರಿ. 7 5 35, 7 8 56 ಬರೋಬ್ಬರಿ 5/8. ಇದು ಕನಿಷ್ಠ ಇನ್ನು ಭಾಗ ಹೋಗೋದಿಲ್ಲ, ಅವಾಗ ಉತ್ತರ ಇಡ್ರಿ 5:8. ಇದು ನೋಡಿ 5 ತಳಗ 80 ಅದ. 5 ಒಂದಲೇ 5 16 ಬರೋಬ್ಬರಿ ಏನಾಯ್ತು 1:16. ಅನುಪಾತದಾಗ ಹೆಂಗೆ ಹಚ್ಬೇಕಂದ್ರೆ 1:16. ಇಲ್ಲಿ ಇವುಗಳನ್ನು ಹೆಂಗೆ ಅನುಪಾತ ಮಾಡ್ಬೇಕು ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ. ಒಂದ್ಸಲ ನೀವು ಏನು ಮಾಡಬೇಕು, ವಿಡಿಯೋಗಳನ್ನು ಪದೇ ಆಗಿ ನೋಡ್ಬೇಕು. ಅಂದ್ರೇ ನಿಮಗೆ ಲೆಕ್ಕಗಳು ತಿಳಿತಿರ್ತಾವೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಯಾವ ಲೆಕ್ಕನೂ ಬೇರೆಯಿಲ್ಲ. ಏನು ಇಂಥ ಅಭ್ಯಾಸ ನಿಮಗೆ ಸಿಗೋದು ಭಾಳ ಕಷ್ಟ. ಕಲೀರಿ. ಇಂಥ ಒರಿಜಿನಲ್ ಅಭ್ಯಾಸ ಕಲಿಯೋದ್ರಿಂದ ಮುಂದೆ ನಿಮಗೆ ಭವಿಷ್ಯದ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದೆ. ಈಗ ನೋಡಿ, ಏನೂ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕು, 1/4 ಅನುಪಾತ 1/1. ನೋಡ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಆಯ್ತು. 1 ಒಂದಲೇ 1, 4 ಒಂದಲೇ 4. ನೋಡಿ, ಒಂದಕ್ಕೊಂದು ಭಾಗ ಹೋಗೋದಿಲ್ಲ. ನೋಡ್ರಿ, ಅರ್ಥ ಮಾಡ್ಕೊರಿ ಹೆಂಗಿರ್ತಾವ ಗಣಿತಗಳು, ಹೆಂಗೆ ತಿಳ್ಕೊಬೇಕು, ಹೆಂಗೆ ಮಾಡ್ಬೇಕು ಅನ್ನೋದು ಸಹಿತ ತಿಳ್ಕೊಬೇಕು ನೀವು. ಆನ್ಸರ್ ಬರೋಬ್ಬರಿ ಹೆಂಗೆ 1/4 ಅನುಪಾತ ಛೇದ ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್. 1 ಒಂದಲೇ 1 ಈ ಕಡೆ ಇಡಬೇಕಾದ್ರು. ಇದರ ಗುಣಲಬ್ಧ ಇಲ್ಲೇ ಇಡ್ರಿ, ಇದರ ಗುಣಲಬ್ಧಿ ಅನ್ನೋದು ಇಲ್ಲೇ ಇಡ್ರಿ. ಈಗ 1:4 ಆಯ್ತು. ಛೇದಗಳು ಸಣ್ಣಾಗಿದ್ದಾಗ ಹೆಂಗೆ ಮಾಡ್ಬೇಕನ್ನೋದು ಆದರೂ ತಿಳಿಸ್ತಾನೆ. 3 ಒಂದಲೇ 3 1 4 3 ಅನುಪಾತ 2 3. ಅದೇ ಈಗ ಛೇದಗಳು ಸಣ್ಣಾಗಿದ್ದಾಗ 2 ಒಂದಲೇ 2 2 ಮಾಡಿ ಇಡ್ಬೋದು. 2 ಒಂದಲೇ 2 2. ಇದು ಛೇದಗಳು ಸಣ್ಣಾಗಿದ್ದಾಗ 3 2 6 ಮಾಡಿ ನೋಡಿದ್ರು ಬರ್ತದೆ. ನೋಡ್ರಿ, ಬೇಕಾದ್ರೆ ತೋರ್ಸಂದ್ರೆ ತೋರಿಸ್ತೀನಿ. ನೋಡ್ರಿ, ಇಲ್ಲೇ ಇದನ್ನ ಛೇದಗಳು ಸಣ್ಣಾಗಿದ್ದಾಗ 2 ಒಂದಲೇ 2 2. 2:1 ಬರ್ತದೆ. ಇದ್ರ ಉತ್ತರ ಎಷ್ಟು ಬರ್ತದ ನೋಡ್ರಿ, 2:1. ಇದು ನೋಡ್ರಿ, 2 ಒಂದಲೇ 2 2. ಛೇದಗಳು ಸಣ್ಣಾಗಿದ್ದಾಗ ಬಿಟ್ಟು ಬಿಡ್ಬೇಕು. 2 ಒಂದಲೇ 2 2 2:1 ಮಾಡಿ ತೋರಿಸ್ತೀನಿ. ನೋಡಿ, 3 4 12 ಅನುಪಾತ. ಇದು ಭಿನ್ನ ರಾಶಿ ಒಳಗೆ ಹಚ್ಚಿ ಆಮೇಲೆ ಅನುಪಾತ ಮಾಡ್ತೀನಿ, ತೋರಿಸ್ಬೇಕಲ್ಲ ನೀವು. ಇದನ್ನ ಹೆಂಗೆ ಭಿನ್ನ ರಾಶಿ ಹಚ್ಚಬೇಕು ನೋಡ್ರಿ. 3 4 12 ನೋಡಿ, 3 2 6, 6 ಒಂದಲೇ 6 2 ಬರೋಬ್ಬರಿ ಏನು ಹೇಳಿದ 2:1 ಬರ್ತದೆ ಅಂತ ಹೇಳಿದ ಬಂದ. ಇದು OMR ಮೆಥಡ್. ಇದು ಯಾವುದೇ ಗಣಿತಗಳು ಮಾಡಬೇಕಾದ್ರೂ ನೀವು ತಿಳ್ಕೊಬೇಕು. 3 ಒಂದಲೇ 3 1 4 3 ಅನುಪಾತ 2 3. ಈಗ ಛೇದಗಳು ಸಣ್ಣ ಇದ್ದಾಗ 2 ಒಂದಲೇ 2 2 ಮಾಡಿದರೆ ಬರ್ತದೆ ಅಂತ ಹೇಳಿದ್ದೆ ನಾನು ನಿಮಗೆ. ಅದನ್ನು ಖಾತ್ರಿ ಮಾಡಿ ತೋರಿಸಿದೆ. ಈಗ ಇದರ ಗುಣಲಬ್ಧ 4 3 12 ಮ್ಯಾಲೆ ಇಡ್ರಿ. ಇದರ ಗುಣಲಬ್ಧ 2 3 6 ತಳಗಿಡ್ರಿ. ಇದರ ಗುಣಲಬ್ಧ ತಳಗಿರ್ಬೇಕು, ಇದರ ಗುಣಲಬ್ಧ ಕೆಳಗ.
ಇದರ ಗುಣಲಬ್ಧ ಅಂಶ, ಇದರ ಗುಣಲಬ್ಧ ಛೇದ, ನೆನ್ಪಿಟ್ಕೋರಿ. ಆಮೇಲೆ ಏನಾಯ್ತು, 6 ಒಂದಲೇ 6 ಎರಡಲೆ 2 ಅನುಪಾತ 1 ಈ ರೀತಿ ಒಳಗೂ ಮಾಡ್ಬೋದು. ಆಮೇಲೆ ನೀವು ಛೇದಗಳು ಸಮನಾಗಿದ್ದಾಗ ಏನು ಮಾಡ್ರಿ, 2 ಒಂದಲೇ 2 ಎರಡಲೆ ಮಾಡಿನೂ ಇಡ್ಬೋದು. ಎಷ್ಟು ರೀತಿ ಒಳಗೆ ನಾ ಗಣಿತ ತಿಳಿಸ್ತೀನೋ ಅನ್ನೋದು ನೀವು ನೋಡ್ಕೋರಿ, ಮಾಡ್ರಿ, ಕಲಿಯರಿ, ಶಾಣ್ಯರಾಗ್ರಿ, ಪ್ರಯತ್ನ ಮಾಡ್ರಿ. ನೀವು ವಿದ್ಯೆಯನ್ನು ಸಂಪಾದನೆ ಮಾಡಿದ್ರೆ ಪ್ರತಿಯೊಬ್ಬರು ನಿಮಗೆ ಬೆಲೆ ಕೊಡ್ತಾರೆ. ಎಲ್ಲದರೊಳಗೆ ಇದ್ದ ಸಂಪತ್ತು ಏನಪ್ಪ ಅಂದ್ರೆ ವಿದ್ಯೆ ಇರಬೇಕು ವಿದ್ಯಾರ್ಥಿಯಲ್ಲಿ. ವಿದ್ಯಾರ್ಥಿ ಅನ್ನೋದೇನು, ವಿದ್ಯೆಯ ಸಂಪತ್ತು ಪಡೆದವನೇ ವಿದ್ಯಾರ್ಥಿ. ವಿದ್ಯೆಯ ಸಂಪತ್ತನ್ನು ಪಡಿಬೇಕು ನೀವು. ಇದು ಖಣಿ ಇದ್ದಂಗೆ. ಶಿಕ್ಷಕ ಅಂದರೆ ಏನು, ಒಂದು ದೊಡ್ಡ ಖಣಿ. ನೀವು ಹಡ್ಡಿ ತಕ್ಕೋಬೇಕು ಅಭ್ಯಾಸನ. ವಿದ್ಯಾರ್ಥಿ ಅಂದ್ರೇನು, ವಿದ್ಯೆಯ ಸಂಪತ್ತುಳ್ಳವನು. ಸಂಪತ್ತು ಉಳ್ಳ ವಿದ್ಯಾರ್ಥಿ. ಬರೀ ವಿದ್ಯಾರ್ಥಿ ಆದರೆ ಉಪಯೋಗ ಇಲ್ಲ, ಏನು ಭವಿಷ್ಯ ಇಲ್ಲ. ಅವನು ಕಲಿಬೇಕು, ಅವನು ವಯಸ್ಸಕ್ಕನುಸಾರ ಶ್ರಮ ಪಡಬೇಕು. ಕನಿಷ್ಠ ಪಕ್ಷ ಎಲ್ಲ ಗಣಿತಗಳನ್ನು ಶಿಕ್ಷಕರಿಂದ ಕೇಳಿ ಪಡೋದು. ನೀವು ವಿದ್ಯಾರ್ಜನೆ ಮಾಡ್ಕೊಂಡು ಅಂತಂದ್ರೆ ನಿನ್ನ ಕೈ ಹಿಡಿಯೋರು ಯಾರಲ್ಲ. ವಿದ್ಯಾರ್ಥಿಗಳು ಲಕ್ಷ್ಯ ಪಟ್ಟು ನೋಡ್ರಿ, ಉದಾಹರಣೆಗಳನ್ನು ಎಷ್ಟು ನಮೂನಿನ ತಿಳಿಸ್ತಾನೆ ಗಣಿತಗಳನ್ನು, ಅವೆಲ್ಲ ನೀವು ನೋಡಿಕೊಂಡು ಕಲಿಯರಿ. ಚಂದಂಗೆ ನೋಟ್ಬುಕ್ದಾಗ ಚಂದಂಗೆ ಬರ್ಕೋರಿ. ಅದೊಂದು ವಿಡಿಯೋ ನೋಡ್ರಿ, ನೀವು ಎಷ್ಟು ಶಾಣ್ಯರಾಗ್ತೇವೆ.